ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕಳೆದ ವರ್ಷ ಅಪ್ಲೈ ಮಾಡುವಾಗ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಕೊಟ್ಟಿದ್ದು, ಅದೇನಾದರೂ ಈ ವರ್ಷ ಅಪ್ಲೈ ಮಾಡಬೇಕಾದ್ರೆ ಎಕ್ಸ್ಪೈರ್ ಆಗಿದ್ರೆ ಏನು ಮಾಡಬೇಕು, ಅದಕ್ಕೆ ಆಲ್ಟರ್ನೇಟಿವ್ ವೇ ಏನು, ಮತ್ತು ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಮತ್ತು ನನ್ನ ಒಂದು ಬಯೋದಲ್ಲೂ ಕೂಡ ಇರುತ್ತೆ. ಸೊ ನೀವು ನನ್ನ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ನಿಮಗೇನಾದರೂ ಡೌಟ್ ಇದ್ದರೆ ಸಾಲ್ವ್ ಮಾಡ್ಕೋಬೋದು. ಸೊ ನನಗೆ ಸುಮಾರು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರು, ಸರ್ ಹೋದ ವರ್ಷ ನಾವು ಅಪ್ಲೈ ಮಾಡುವಾಗ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಕೊಟ್ಟಿದ್ವಿ, ಆದರೆ ಈ ವರ್ಷ ಅಪ್ಲೈ ಮಾಡಬೇಕಾದ್ರೆ ಅದು ಎಕ್ಸ್ಪೈರ್ ಆಗಿದೆ, ನ್ಯೂ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿದ್ದೀವಿ, ಅದನ್ನು ಹೇಗೆ ನಾವು ನಂಬರ್ನ ಎಡಿಟ್ ಮಾಡಬೇಕು ಅಂತ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ನೀವು ಹೋದ ವರ್ಷ ಅಪ್ಲಿಕೇಶನ್ ಹಾಕಿದ್ದು ಈ ವರ್ಷ ಮತ್ತೆ ನೀವು ರಿನ್ಯೂವಲ್ನ ಮಾಡಬೇಕಾದ್ರೆ ಆ ಒಂದು RD ನಂಬರ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ನೀವು ಎಡಿಟ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಡೈರೆಕ್ಟು ನಿಮ್ಮ ಒಂದು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟು, ನಿಮಗೆ ಯಾವುದು ನಿಯರೆಸ್ಟ್ ತಾಲೂಕು ಅಥವಾ ಡಿಸ್ಟಿಕಲ್ಲಿ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಇದೆ, ಸೊ ಅಲ್ಲಿಗೆ ನೀವು ಡೈರೆಕ್ಟಾಗಿ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡು ಅವರಿಗೆ ನೀವು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೇಳಿದ್ರೆ ಅವ್ರೇನು ಮಾಡ್ತಾರೆ, ನಿಮ್ಮ ಒಂದು SSP ID ಕೇಳ್ತಾರೆ. ಸೊ ಅವಾಗ ನೀವು SSP ID ಕೊಟ್ಟರೆ ಸೊ ಅವಾಗ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಅವರು ಎಡಿಟ್ ಮಾಡಿಕೊಡ್ತಾರೆ. ಸೊ ಈ ಥರ ನೀವು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ನೀವು ಎಡಿಟ್ ಮಾಡಿಸ್ಕೋಬೋದು. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಆಪ್ಷನ್ನ ಸದ್ಯಕ್ಕೆ ಇವಾಗ ಬಿಡೋದಿಲ್ಲ. ಸೊ ನೀವು ಎಡಿಟ್ ಆಪ್ಷನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಸೊ ನೀವು ಡೈರೆಕ್ಟು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ನೀವು ಎಡಿಟ್ ಮಾಡಿಸ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.